ನಮಸ್ಕಾರ ಸ್ನೇಹಿತರೆ. ಭಾರತದಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಮರನ್ನು ಯಾವ ರೀತಿಯಲ್ಲಿ ದ್ವೇಷಿಸಲಾಗುತ್ತದೆ ಎಂಬುದನ್ನು ನಾವೆಲ್ಲ ನೋಡಿದ್ದೇವೆ. BJP ಮತ್ತು ಬಲಪಂಥೀಯ ಸಂಘಟನೆಗಳು ಮುಸ್ಲಿಮರ ಧಾರ್ಮಿಕ ಆಚರಣೆ, ಉಡುಗೆ, ಆಹಾರ ಸ್ವಾತಂತ್ರ್ಯದ ಮೇಲೆ ಪದೇ ಪದೇ ದಾಳಿ ನಡೆಸುತ್ತಿರುವುದು, ಅವರನ್ನು ದುಷ್ಟರು, ರಾಷ್ಟ್ರ ವಿರೋಧಿಗಳು ಎಂದು ಬಿಂಬಿಸುತ್ತಿರುವುದು ಗೊತ್ತೇ ಇದೆ. ಭಾರತದಲ್ಲಿ ಮುಸ್ಲಿಮರ ಮೇಲೆ ದ್ವೇಷ ಹರಡಲು AI ತಂತ್ರಜ್ಞಾನವನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ ಎಂಬ ಆಘಾತಕಾರಿ ಅಂಶವನ್ನು ವರದಿಯೊಂದು ಬಹಿರಂಗಪಡಿಸಿದೆ. ವಾಷಿಂಗ್ಟನ್ ಮೂಲದ ಸಂಘಟಿತ ದ್ವೇಷ ಅಧ್ಯಯನ ಕೇಂದ್ರ ನಡೆಸಿದ ಅಧ್ಯಯನದಲ್ಲಿ ಭಾರತದಲ್ಲಿ ವಿಕೋಪಕ್ಕೆ ಹೋಗುತ್ತಿರುವ ಮುಸ್ಲಿಂ ದ್ವೇಷ, ಅದಕ್ಕೆ ಪೂರಕವಾಗಿ AI ತಂತ್ರಜ್ಞಾನವನ್ನು ಬಳಸಿ ತಯಾರಿಸಿದ ಇಮೇಜ್, ವಿಡಿಯೋಗಳನ್ನು ಬಳಸಲಾಗುತ್ತಿದೆ. ಆ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಇಸ್ಲಾಮೋಫೋಬಿಯಾವನ್ನು ವ್ಯಾಪಕವಾಗಿ ವೇಗವಾಗಿ ಹರಡಿಸಲಾಗುತ್ತದೆ ಎಂಬುದನ್ನು ಅಧ್ಯಯನಗಳು ಸಾಬೀತುಪಡಿಸಿವೆ ಎಂದು ಆ ವರದಿ ಹೇಳಿದೆ. ಮಿಡ್ ಜರ್ನಿ, ಸ್ಟೇಬಲ್ ಡಿಫ್ಯೂಷನ್, DALL-E ತರಹದ AI ಉಪಕರಣಗಳನ್ನು ಭಾರತದ ಮುಸ್ಲಿಮರ ವಿರುದ್ಧ ದ್ವೇಷ ಮತ್ತು ತಪ್ಪು ಮಾಹಿತಿಗಳನ್ನು ಹಂಚುವ ಸಿಂಥೆಟಿಕ್ ಚಿತ್ರಗಳನ್ನು ಸೃಷ್ಟಿಸಲು ಬಳಸಲಾಗುತ್ತಿದೆ. ಮುಸ್ಲಿಮರನ್ನು ಅಮಾನವೀಯಗೊಳಿಸುವುದು, ಲೈಂಗಿಕವಾಗಿ ಚಿತ್ರಿಸುವುದು, ಅಪರಾಧೀಕರಣಗೊಳಿಸುವ, ಹಿಂಸೆಗೆ ಪ್ರಚೋದಿಸುವ AI ಜನರೇಟೆಡ್ ಚಿತ್ರಗಳನ್ನು ಪರಿಶೀಲಿಸಲಾಗಿದೆ. 2023 ಮೇಯಿಂದ 2025 ಮೇವರೆಗೆ ಟ್ವಿಟರ್, ಈಗಿನ X, ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯ 294 ಖಾತೆಗಳಲ್ಲಿ 1326 AI ಜನರೇಟೆಡ್ ಚಿತ್ರಗಳು ಮತ್ತು ವಿಡಿಯೋಗಳನ್ನು ಗುರುತಿಸಲಾಗಿದೆ. 2024 ನಂತರ ದ್ವೇಷ ಹರಡಲು AI ಜನರೇಟೆಡ್ ವಿಷಯಗಳ ಬಳಕೆ ತೀವ್ರಗತಿಯಲ್ಲಿ ಏರಿಕೆ ಕಂಡಿದೆ. ಸ್ಯಾಂಪಲ್ಗಾಗಿ 297 ಸಾರ್ವಜನಿಕ ಖಾತೆಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿತ್ತು. ಇವು ಭಾರತದ ಇಂಟರ್ನೆಟ್ ಜಗತ್ತಿನಲ್ಲಿ ತೀವ್ರ ಬಲಪಂಥೀಯ ಧ್ವನಿಗಳನ್ನು ಪ್ರತಿನಿಧಿಸುತ್ತವೆ. ನಿರಂತರವಾಗಿ ದ್ವೇಷಪೂರಿತ ವಿಷಯಗಳ ಪೋಸ್ಟ್ಗಳನ್ನು ಹಾಕುವುದು, ಅಂತಹ ಖಾತೆಗಳಿಗೆ ಫಾಲೋವರ್ಗಳ ಸಂಖ್ಯೆ ಗಮನಾರ್ಹವಾಗಿ ಹೆಚ್ಚಳವಾಗುವುದನ್ನು ಸಂಘಟಿತ ದ್ವೇಷ ಅಧ್ಯಯನ ಕೇಂದ್ರದ ವರದಿ ಗಮನಿಸಿದೆ. AI ಜನರೇಟೆಡ್ ಚಿತ್ರಗಳ ದುರ್ಬಳಕೆಗೆ ಸಂಬಂಧಿಸಿದ ಜಾಗತಿಕ ಟ್ರೆಂಡ್ಗಳು ಕೂಡ ಆತಂಕಕಾರಿಯಾಗಿವೆ. ಕಳೆದ 1 ದಶಕದಲ್ಲಿ ಭಾರತದಲ್ಲಿ ಮುಸ್ಲಿಂ ವಿರೋಧಿ ಭಾವನೆಯು ಬಲಗೊಂಡಿದೆ ಮತ್ತು ಅದು ಮುಖ್ಯವಾಹಿನಿಯ ರಾಜಕೀಯ ಚರ್ಚೆ, ಮಾಧ್ಯಮ ಕಥಾನಕಗಳು, ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಾದ್ಯಂತ ಹೆಚ್ಚಾಗಿ ಕಾಣುತ್ತಿವೆ. ಮುಸ್ಲಿಂ ವಿರೋಧಿ ಭಾವನೆಗಳು, ಧಾರ್ಮಿಕ ಹಿಂಸೆ, ಗುಂಪು ಹತ್ಯೆ, ದ್ವೇಷ ಭಾಷಣಗಳು, ಮುಸ್ಲಿಮರ ಬಲವಂತದ ಒಕ್ಕಲೆಬ್ಬಿಸುವಿಕೆ, ಮುಸ್ಲಿಮರ ಆಸ್ತಿಗಳು ಮತ್ತು ಪ್ರಾರ್ಥನಾ ಸ್ಥಳಗಳ ಧ್ವಂಸ, ಆರ್ಥಿಕ ಬಹಿಷ್ಕಾರ ಮತ್ತು ಮುಸ್ಲಿಮರನ್ನು ಅನ್ಯರನ್ನಾಗಿ ಕಾಣುವುದು, ದೇಶದ ಭದ್ರತೆಗೆ ಮುಸ್ಲಿಮರು ಮಾರಕ, ಮುಸ್ಲಿಂ ಜನಸಂಖ್ಯೆ ಅಪಾಯಕಾರಿಯಾಗಿ ಹೆಚ್ಚುತ್ತಿದೆ ಎಂದು ಸುಳ್ಳುಗಳನ್ನು ಬಿಂಬಿಸುವುದು ಮುಂತಾದ ರೂಪಗಳಲ್ಲಿ ವ್ಯಕ್ತವಾಗಿದೆ. ಭಾರತವು ವಿಶ್ವದ ಅತ್ಯಂತ ದೊಡ್ಡ, ಅತ್ಯಂತ ಡಿಜಿಟಲ್ ವ್ಯವಸ್ಥೆ ಹೊಂದಿರುವ, ಅಂದರೆ ಇಕೋಸಿಸ್ಟಮ್ ಹೊಂದಿರುವ ದೇಶ. ಈ ವಿಶಾಲ ಡಿಜಿಟಲ್ ಮೂಲಸೌಕರ್ಯವು ವಿಷಯವನ್ನು ವೇಗವಾಗಿ ತಲುಪಿಸಲು ಮತ್ತು ಬೃಹತ್ ಪ್ರಮಾಣದಲ್ಲಿ ಸೃಷ್ಟಿಸಲು, ಹಂಚಿಕೊಳ್ಳಲು, ಬಹುವೇದಿಕೆಗಳಲ್ಲಿ ಮತ್ತು ಬಹುಭಾಷೆಗಳಲ್ಲಿ ಗ್ರಹಿಸಲು ಅನುವು ಮಾಡಿಕೊಡುತ್ತದೆ. ಭಾರತದ ಆನ್ಲೈನ್ ಇಕೋಸಿಸ್ಟಮ್ನ ಒಂದು ಮುಖ್ಯವಾದ ಅಂಶವೆಂದರೆ ಮುಸ್ಲಿಮರು, ಕ್ರಿಶ್ಚಿಯನ್ನರು, ದಲಿತರು ಮತ್ತು ಪರಂಪರಾಗತವಾಗಿ ಅಂಚಿಗೆ ನೂಕಲ್ಪಟ್ಟ ಸಮುದಾಯಗಳನ್ನು, ಜೊತೆಗೆ ಪತ್ರಕರ್ತರು, ಶಿಕ್ಷಣ ತಜ್ಞರು ಮತ್ತು ಸಾಮಾಜಿಕ ಕಾರ್ಯಕರ್ತರನ್ನು ಗುರಿಯಾಗಿಸಲು ಡಿಜಿಟಲ್ ವೇದಿಕೆಗಳನ್ನು ಬಳಸಲಾಗುತ್ತಿದೆ. ಈ ಎಲ್ಲ ಅಂಶಗಳನ್ನು ಗಮನಿಸಿದರೆ AI ಜನರೇಟೆಡ್ ದ್ವೇಷ ವಿಷಯ ಮತ್ತು ತಿರುಚಿದ ಮಾಹಿತಿಯು ದೇಶದಲ್ಲಿ ಭದ್ರ ನೆಲೆಯನ್ನು ಕಂಡುಕೊಂಡಿದೆ. ಭಾರತದ ಸುಮಾರು 20 ಕೋಟಿ ಮುಸ್ಲಿಂ ಜನಸಂಖ್ಯೆಯನ್ನು ನಿಯಮಿತವಾಗಿ ಗುರಿಯಾಗಿಸುತ್ತಿದೆ ಎಂದು ವರದಿ ಹೇಳಿದೆ. ಮುಸ್ಲಿಂ ಮಹಿಳೆಯರ ಅಶ್ಲೀಲ ಚಿತ್ರಗಳು, ಬಹಿಷ್ಕಾರ, ಅಮಾನವೀಯ ಭಾಷಣಗಳು, ಷಡ್ಯಂತ್ರದ ಕಥಾನಕಗಳು, ಹಿಂಸೆಯ ವೈಭವೀಕರಣ, ಇಂತಹ ಕಂಟೆಂಟ್ ಇರುವ ಪೋಸ್ಟ್ಗಳು ಹಿಂದೂ ಬಲಪಂಥೀಯ ಮಾಧ್ಯಮ ಸಂಸ್ಥೆಗಳು ಮತ್ತು ಜಾಲತಾಣಗಳು ವಿವಿಧ ವೇದಿಕೆಗಳಲ್ಲಿ ಹೇಗೆ ಹೆಚ್ಚು ಪಸರಿಸಿವೆ ಎಂಬುದನ್ನು ವರದಿ ಗಮನಿಸಿದೆ. 2 ವರ್ಷಗಳ ಅವಧಿಯಲ್ಲಿ ನಿರ್ದಿಷ್ಟ ಗುಂಪಿನ ಖಾತೆಗಳಿಂದ ಪೋಸ್ಟ್ ಆಗುವ ವಿಷಯ ಯಾವ ಉದ್ದೇಶ ಹೊಂದಿದೆ ಎಂದು ಅಧ್ಯಯನ ತಂಡ ಪರಾಮರ್ಶೆ ನಡೆಸಿದೆ. ಕಡಿಮೆ ಸಂಖ್ಯೆಯ ಖಾತೆಗಳು ಸೀಮಿತ ಸಮಯದಲ್ಲಿ ಗಮನಾರ್ಹ ಪ್ರಮಾಣದ ದ್ವೇಷಪೂರಿತ ಕಂಟೆಂಟ್ಗಳನ್ನು ತಯಾರಿಸಿವೆ. ಈ ಕೆಟ್ಟ ಕೃತ್ಯವನ್ನು ಮರೆಮಾಚಲು ನಾನಾ ತಂತ್ರಗಳನ್ನು ಬಳಸಲಾಗಿದೆ. ಪರಿಣಾಮಕಾರಿಯಾಗಿ ಭಾರತೀಯ ಸಂದರ್ಭದಲ್ಲಿ ChatGPT ವ್ಯಾಪಕ ಅಳವಡಿಕೆಯು ಭಾರತದ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಭಯ, ಮಾನಸಿಕ ಆಘಾತ, ದೈಹಿಕ ಹಿಂಸೆಗೆ ದಾರಿ ಮಾಡಿಕೊಡಬಹುದು ಎಂದು ವರದಿ ಹೇಳಿದೆ. ದ್ವೇಷಪೂರಿತ ಜನರೇಟೆಡ್ AI ವಿಷಯದ ದೊಡ್ಡ ಪ್ರಮಾಣದ ಪ್ರಸಾರವು ಸಮುದಾಯಗಳ ನಡುವೆ ಸಾಮಾಜಿಕ ಸಂಬಂಧಗಳಿಗೆ ಗಂಭೀರ ಅಪಾಯವನ್ನು ಒಡ್ಡುತ್ತದೆ. ಸಾಂವಿಧಾನಿಕ ಜಾತ್ಯತೀತತೆಯ ತತ್ವಗಳನ್ನು ದುರ್ಬಲಗೊಳಿಸುತ್ತದೆ. ಭಾರತೀಯ ಸಮಾಜ ಮತ್ತು ಸಂಸ್ಕೃತಿಯಲ್ಲಿ ಪ್ರಜಾಪ್ರಭುತ್ವದ ಸಂಸ್ಥೆಗಳು ಪ್ರಜಾಪ್ರಭುತ್ವದ ಚೈತನ್ಯವನ್ನು ಉಡುಗಿಸುತ್ತವೆ.
ದ್ವೇಷಪೂರಿತ ಜನರೇಟೆಡ್ ವಿಷಯದ ವ್ಯಾಪಕತೆಯು ಈಗಾಗಲೇ ತಪ್ಪು ಮಾಹಿತಿ, ಅಲ್ಪಸಂಖ್ಯಾತ ವಿರೋಧ ಮತ್ತು ವಿಶ್ವಾಸಾರ್ಹತೆಯ ಗಂಭೀರ ಕೊರತೆಯಿಂದ ಕೂಡಿದ ಭಾರತದ ಮಾಧ್ಯಮ ಕ್ಷೇತ್ರವನ್ನು ಮತ್ತಷ್ಟು ಗುಲಾಮಗಿರಿಗೆ ತಳ್ಳುವ ಅಪಾಯ ಇದೆ ಎಂದು ವರದಿ ಹೇಳಿದೆ. ಚಾಲಿತ ಇಸ್ಲಾಮೋಫೋಬಿಯಾದ ಕೆಲವು ಉದಾಹರಣೆಗಳನ್ನು ನೋಡೋಣ. ಮುಸ್ಲಿಮರನ್ನು ಹಿಂದೂ ಬಹುಸಂಖ್ಯಾತ ಭಾರತದ ಅಸ್ತಿತ್ವಕ್ಕೆ ಅಪಾಯಕಾರಿ ಎಂದು ಚಿತ್ರಿಸುವ ಕಾಲ್ಪನಿಕ ಕಥಾವಸ್ತುಗಳನ್ನು ರಚಿಸಲು ಉತ್ಪಾದಿತ ಚಿತ್ರಗಳನ್ನು ಬಳಸಲಾಗುತ್ತಿದೆ. ಮುಸ್ಲಿಮರು ಹಿಂದೂ ದೇವಾಲಯಗಳಿಗೆ ನುಗ್ಗುವ ಕಾಲ್ಪನಿಕ ದೃಶ್ಯಗಳನ್ನು ಪ್ರಕಟಿಸಲಾಗುತ್ತಿದೆ. ಉದಾಹರಣೆಗೆ 2025 ಸೆಪ್ಟೆಂಬರ್ನಲ್ಲಿ ಬಿಜೆಪಿಯ ಅಸ್ಸಾಂ ಘಟಕವು ಮುಸ್ಲಿಮರನ್ನು ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರರು ಎಂದು ಚಿತ್ರಿಸುವ ಜನರೇಟೆಡ್ ವಿಡಿಯೋವನ್ನು ಹಂಚಿಕೊಂಡಿತ್ತು. ಅವರು ಜಮೀನು ಮತ್ತು ಇತರೆ ಆಸ್ತಿಪಾಸ್ತಿಗಳನ್ನು ಸ್ಥಳೀಯರಿಂದ ಕಸಿದುಕೊಳ್ಳುತ್ತಾರೆ ಎಂಬಂತೆ ಚಿತ್ರಿಸಲಾಗಿತ್ತು. ಸಾಮಾಜಿಕ ಮಾಧ್ಯಮಗಳಲ್ಲಿ ಸಾವಿರಾರು ಶೇರ್ಗಳನ್ನು ಪಡೆದ ಈ ವಿಡಿಯೋ ಕ್ಲಿಪ್ ನೈಜ ಎಂಬಂತೆ ಕಾಣುವ ಅಸಾಧ್ಯ ಸನ್ನಿವೇಶಗಳನ್ನು ಸೃಷ್ಟಿಸಿತು. ಈ ಸಂಯೋಜನೆಗೆ ಸಿಂಥೆಟಿಕ್ ದೃಶ್ಯಗಳನ್ನು ಬಳಸಿತು. ಉದಾಹರಣೆಗೆ, ಹಿಜಾಬ್ ಧರಿಸಿದ ಮಹಿಳೆಯರ ಗುಂಪು ಗ್ರಾಮಗಳನ್ನು ಆಕ್ರಮಿಸುವಂತೆ ತೋರಿಸಲಾಯಿತು. ಜನಸಂಖ್ಯೆಯ ಬಗ್ಗೆ ಕಟ್ಟುಕತೆಗಳ ಸೃಷ್ಟಿಸುವುದು, ಸಾರ್ವಜನಿಕ ಸ್ಥಳಗಳಲ್ಲಿ ದೊಡ್ಡ ಸಂಖ್ಯೆಯ ಮುಸ್ಲಿಂ ಕುಟುಂಬಗಳ ಚಿತ್ರಗಳನ್ನು ಸೃಷ್ಟಿಸಿ ಜನಸಂಖ್ಯೆ ಜಿಹಾದ್ ಎಂಬ ಕಟ್ಟುಕತೆಯನ್ನು ಹರಡಲಾಯಿತು. 2025 ಜೂನ್ನಲ್ಲಿ ಎಕ್ಸ್ನಲ್ಲಿ ವೈರಲ್ ಆದ ಪೋಸ್ಟ್ ಒಂದು 7 ಮಕ್ಕಳೊಂದಿಗೆ ಮುಸ್ಲಿಂ ಮಹಿಳೆಯ ಸಿಂಥೆಟೈಸ್ಡ್ ಫೋಟೋವನ್ನು NDTV ಇಂಡಿಯಾ ಶೇರ್ ಮಾಡಿತ್ತು. ಇದು ಜನಸಂಖ್ಯೆ ಹೆಚ್ಚಳದ ವಾಸ್ತವಾಂಶವನ್ನು ತಪ್ಪಾಗಿ ಚಿತ್ರಿಸುತ್ತದೆ ಮತ್ತು ಭೇದ ಭಾವಕ್ಕೆ ಎಡೆಮಾಡಿಕೊಡುತ್ತದೆ. ಈ ರೀತಿಯ ದೃಶ್ಯಗಳನ್ನು ವಾಟ್ಸ್ಆ್ಯಪ್, ಫೇಸ್ಬುಕ್ನಂತಹ ಸಾಮಾಜಿಕ ಜಾಲತಾಣ ವೇದಿಕೆಗಳಲ್ಲಿ ವ್ಯಾಪಕವಾಗಿ ಹಬ್ಬಿಸಲಾಗುತ್ತಿದೆ. ಈ ಎರಡೂ ವೇದಿಕೆಗಳಲ್ಲಿ ಕಾಣಬರುವ ಪೋಸ್ಟ್ಗಳಲ್ಲಿ ಸತ್ಯಾಂಶ ಇದೆಯೇ ಇಲ್ಲವೇ ಎಂದು ಫ್ಯಾಕ್ಟ್ ಚೆಕ್ ಮಾಡುವವರ ಸಂಖ್ಯೆ ಬೆರಳೆಣಿಕೆಯಷ್ಟು ಕಡಿಮೆ ಇದೆ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಮುಸ್ಲಿಂ ಮಹಿಳೆಯರ ಕುರಿತು ಅಶ್ಲೀಲ ಮತ್ತು ವ್ಯಂಗ್ಯಾತ್ಮಕ ಚಿತ್ರಗಳನ್ನು ರಚಿಸುವುದು, ಉದಾಹರಣೆಗೆ ಬುರ್ಕಾ ಧರಿಸಿದ ಮಹಿಳೆ ಹಿಂದೂ ಪುರುಷನೊಂದಿಗೆ ಖಾಸಗಿ ಕ್ಷಣಗಳನ್ನು ಕಳೆಯುತ್ತಿರುವಂತೆ ಸೂಪರ್ ಇಂಪೋಸ್ ಮಾಡಿ ಫೋಟೋಗಳು, ಅಥವಾ ಲವ್ ಜಿಹಾದ್ ಎಂಬ ಕಲ್ಪಿತ ಆರೋಪದೊಂದಿಗೆ ಹಿಂದೂ ಮಹಿಳೆಯರನ್ನು ಮತಾಂತರಕ್ಕೆ ಆಕರ್ಷಿಸುವ ಮುಸ್ಲಿಂ ಪುರುಷರನ್ನು ಬಿಂಬಿಸುವ ಹುಸಿ ಚಿತ್ರಗಳನ್ನು ರಚಿಸಿ ಹಂಚುವುದು. ಇವು ಕೆಲವು ಉದಾಹರಣೆಗಳು. ಸೆಂಟರ್ ಫಾರ್ ದಿ ಸ್ಟಡಿ ಆಫ್ ಆರ್ಗನೈಸ್ಡ್ ಹೇಟ್ನ ಸೆಪ್ಟೆಂಬರ್ 2025 ಅಧ್ಯಯನವು 2024 ಆರಂಭದಿಂದ ಭಾರತದಲ್ಲಿ 500ಕ್ಕೂ ಹೆಚ್ಚು ಉತ್ಪಾದಿತ ಇಸ್ಲಾಂ ವಿರೋಧಿ ವಿಷಯಗಳ ಉದಾಹರಣೆಗಳನ್ನು ದಾಖಲಿಸಿದೆ. ಹಿಂದಿನ ತ್ರೈಮಾಸಿಕದಲ್ಲಿ 300% ಅದು ಏರಿಕೆಯಾಗಿದೆ. ಯಾಂತ್ರಿಕ ಬುದ್ಧಿಮತ್ತೆಯಿಂದ ಸೃಷ್ಟಿಸಿದ ಚಿತ್ರಗಳ ಬಳಕೆಯು ದ್ವೇಷ ಕಥನಗಳನ್ನು ಪ್ರಸ್ತುತಪಡಿಸಲು ಹಿಂದುತ್ವ ರಾಷ್ಟ್ರವಾದಿಗಳಿಗೆ ಅವಕಾಶ ನೀಡುತ್ತದೆ. ಅಲ್ಲಿ ಸತ್ಯಾಂಶ ಪರಿಶೀಲನೆ ಮಾಡುವ ಯಾವುದೇ ಸಾಧ್ಯತೆ ಇಲ್ಲ. ಲವ್ ಜಿಹಾದ್, ಪಾಪ್ಯುಲೇಷನ್ ಜಿಹಾದ್ ಮತ್ತು ರೈಲ್ ಜಿಹಾದ್ ರೀತಿಯ ಷಡ್ಯಂತ್ರ ಸಿದ್ಧಾಂತಗಳನ್ನು ಜನರೇಟೆಡ್ ಚಿತ್ರಗಳ ಮೂಲಕ ವ್ಯಾಪಕವಾಗಿ ಜನರ ಮನಸ್ಸಿಗೆ ತುಂಬಲಾಗುತ್ತಿದೆ. ಮುಸ್ಲಿಮರಿಂದ ಹಿಂದೂ ಸಮಾಜಕ್ಕೆ, ರಾಷ್ಟ್ರೀಯ ಭದ್ರತೆಗೆ ನಿರಂತರ ಅಪಾಯವಿದೆ ಎಂಬ ರೀತಿಯಲ್ಲಿ ಸುಳ್ಳೆ ಚಿತ್ರಿಸಲಾಗಿದೆ. ಜನರೇಟೆಡ್ ಚಿತ್ರಗಳು ಮುಸ್ಲಿಮರನ್ನು ಗುಂಡನೆಯ ಟೋಪಿ ಧರಿಸಿದ ಹಾವುಗಳಾಗಿ ಚಿತ್ರಿಸಿದವು. ಇದು ಅವರನ್ನು ವಂಚಕರು, ಅಪಾಯಕಾರಿಗಳು, ದೇಶದಿಂದ ಹೊರದಬ್ಬಲು ಯೋಗ್ಯವೆಂದು ಚಿತ್ರಿಸಿ ಅವಮಾನಿಸುವ ರೂಪಕಗಳಾಗಿವೆ. ಓಪ್ ಇಂಡಿಯಾ, ಸುದರ್ಶನ್ ನ್ಯೂಸ್ ಮತ್ತು ಪಾಂಚಜನ್ಯದಂತಹ ಹಿಂದುತ್ವ ರಾಷ್ಟ್ರವಾದಿ ಮಾಧ್ಯಮ ಸಂಸ್ಥೆಗಳು ದ್ವೇಷವನ್ನು ಹುಟ್ಟುಹಾಕುವಲ್ಲಿ ಮತ್ತು ಅದನ್ನು ತೀವ್ರವಾಗಿ ಹೆಚ್ಚಿಸುವಲ್ಲಿ ಭಾರೀ ಪಾತ್ರ ವಹಿಸಿವೆ. ಇಂತಹ ಜನರೇಟೆಡ್ ಇಸ್ಲಾಮೋಫೋಬಿಯಾವನ್ನು ಮುಖ್ಯವಾಹಿನಿಯ ಚರ್ಚೆಗಳಲ್ಲಿ ಬಳಸಲಾಗಿದೆ. ಎಕ್ಸ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಾದ್ಯಂತ 187 ಪೋಸ್ಟ್ಗಳನ್ನು ಕಮ್ಯುನಿಟಿ ಸ್ಟ್ಯಾಂಡರ್ಡ್ ಉಲ್ಲಂಘಿಸಿದವು ಎಂದು ವರದಿ ಮಾಡಲಾಯಿತು. ಅವುಗಳಲ್ಲಿ ಎಕ್ಸ್ನಲ್ಲಿ ಕೇವಲ 1 ಮಾತ್ರ ತೆಗೆದುಹಾಕಲಾಯಿತು. ಇದು ಇಂತಹ ಸಾಮಾಜಿಕ ವೇದಿಕೆಗಳು ಇಸ್ಲಾಂ ದ್ವೇಷದ ವಿರುದ್ಧ ತಮ್ಮ ಸಾಂಸ್ಥಿಕ ನೀತಿ ಸಂಹಿತೆಯನ್ನು ಜಾರಿಗೊಳಿಸುವಲ್ಲಿ ನಿರಂತರವಾಗಿ ವಿಫಲಗೊಂಡಿವೆ ಎಂಬುದನ್ನು ತೋರಿಸುತ್ತದೆ. ಜನರೇಟಿವ್ ಆನ್ಲೈನ್ನಲ್ಲಿ ದ್ವೇಷಕ್ಕೆ ಶಕ್ತಿ ತುಂಬುತ್ತಿದೆ ಎಂದು ರಾಯಲ್ ಯುನೈಟೆಡ್ ಸರ್ವಿಸಸ್ ಇನ್ಸ್ಟಿಟ್ಯೂಟ್ನ ಜೂನ್ 2025 ವರದಿ ಮತ್ತು ಆನ್ಲೈನ್ ಹೇಟ್ ಸ್ಪೀಚ್ ಆ್ಯಂಡ್ ಡಿಸ್ಕ್ರಿಮಿನೇಷನ್ ಇನ್ ದ ಏಜ್ ಆಫ್ ಹೇಳಿದೆ ಎಂದು ಈ ವರದಿ ಉಲ್ಲೇಖಿಸಿದೆ. ವಿದೇಶಿ ಟ್ರೆಂಡ್ ಕೂಡ ಇದೇ ರೀತಿಯಾಗಿದೆ. ಪಶ್ಚಿಮ ಯುರೋಪಿನಾದ್ಯಂತ ಬಲಪಂಥೀಯ ಪಕ್ಷಗಳು ಮತ್ತು ಕಾರ್ಯಕರ್ತರು ಟೆಕ್ಸ್ಟ್ ಟು ಇಮೇಜ್ ತಂತ್ರಜ್ಞಾನವನ್ನು ಭಯ ಆಧಾರಿತ ಕಥಾನಕಗಳನ್ನು ಉತ್ತೇಜಿಸಲು ಹೆಚ್ಚಾಗಿ ಬಳಸುತ್ತಿದ್ದಾರೆ. 2024 ಸೌತ್ಪೋರ್ಟ್ ಚಾಕು ಇರಿತ ಘಟನೆಯ ನಂತರ
ಯುನೈಟೆಡ್ ಕಿಂಗ್ಡಮ್ನಲ್ಲಿ ಒಬ್ಬ ಟೀನೇಜ್ ಹುಡುಗ 3 ಬಾಲಕಿಯರನ್ನು ಕೊಂದ ಘಟನೆಯಲ್ಲಿ AI ಜನರೇಟೆಡ್ ಚಿತ್ರಗಳನ್ನು ಬಳಸಿ ದಾಳಿಕೋರನ ಗುರುತಿನ ಬಗ್ಗೆ ತಪ್ಪು ಆರೋಪಗಳ ಆಧಾರದ ಮೇಲೆ ಗಲಭೆಯನ್ನು ಸೃಷ್ಟಿಸಲು ಇಸ್ಲಾಮೋಫೋಬಿಕ್ ಮತ್ತು ವಲಸಿಗ ವಿರೋಧಿ ದ್ವೇಷವನ್ನು ಆನ್ಲೈನ್ನಲ್ಲಿ ಹರಡಲು ಬಳಸಲಾಯಿತು ಎಂಬುದನ್ನು ವರದಿ ಉದಾಹರಿಸಿದೆ. ಏಪ್ರಿಲ್ 2025ರಲ್ಲಿ ಇಟಲಿಯ ವಿರೋಧ ಪಕ್ಷಗಳು ಉಪ ಪ್ರಧಾನಿ ಮ್ಯಾಟಿನೋ ಸಾಲ್ವಿನಿಯ ಲೀಗ್ ಪಕ್ಷದ ವಿರುದ್ಧ ಘಟನೆಗೆ ಸಂಬಂಧವಿಲ್ಲದ ಜನರು, ಮಹಿಳೆಯರು ಮತ್ತು ಪೊಲೀಸರನ್ನು ದಾಳಿ ಮಾಡುವ AI ಜನರೇಟೆಡ್ ಚಿತ್ರಗಳನ್ನು ವಿತರಿಸಿದ್ದಕ್ಕಾಗಿ ದೂರು ದಾಖಲಿಸಿದವು. ವಲಸಿಗರು ಕೆಟ್ಟವರು ಎಂದು ಬಿಂಬಿಸಲು ಜಾಗತಿಕ ಮಟ್ಟದಲ್ಲಿ ತೀವ್ರ ಬಲಪಂಥೀಯರು ಇಂತಹ AI ಜನರೇಟೆಡ್ ಚಿತ್ರಗಳನ್ನು ಹೆಚ್ಚು ಬಳಸುತ್ತಿದ್ದಾರೆ. ಯುರೋಪಿಯನ್ ಡಿಜಿಟಲ್ ಮೀಡಿಯಾ ಅಬ್ಸರ್ವೇಟರಿ ತನಿಖೆ ಯುರೋಪಿನಾದ್ಯಂತ ಜರ್ಮನಿಯ ಆಲ್ಟರ್ನೇಟಿವ್ ಫಾರ್ ಡಾಚ್ಲ್ಯಾಂಡ್ನಿಂದ ಪೋಲೆಂಡಿನ ಸಾವರಿನ್ ಪೋಲೆಂಡ್, ಫ್ರಾನ್ಸ್ನ ರಿಕಾಂಕ್ವೆಸ್ಟ್, ಇಟಲಿಯ ಲೀಗ್ ಮತ್ತು ಐರ್ಲೆಂಡ್ನ ದಿ ಐರಿಷ್ ಪೀಪಲ್ ವರೆಗೆ ತೀವ್ರ ಬಲಪಂಥೀಯ ಪಕ್ಷಗಳು ಮತ್ತು ಪ್ರಭಾವಿಗಳು ಬಿಳಿಯರನ್ನು ಕಪ್ಪು ವರ್ಣದ ವಲಸಿಗರ ಜೊತೆಗೆ ಹೋಲಿಸುವ AI ಜನರೇಟಿವ್ ಚಿತ್ರಗಳನ್ನು ಮತ್ತು ವಿಡಿಯೋಗಳನ್ನು ಬಳಸಿಕೊಂಡು ಕ್ಸೆನೋಫೋಬಿಯಾ ಅಂದರೆ ಭಿನ್ನ ಧರ್ಮ, ರಾಷ್ಟ್ರೀಯತೆ, ಸಂಸ್ಕೃತಿ, ಆಚಾರಗಳ ದ್ವೇಷ ಮಾಡುವುದು ಇಂಥವನ್ನೆಲ್ಲ ಮಾಡಿದೆ ಎಂದು ವರದಿ ಗುರುತಿಸಿದೆ. ದ್ವೇಷವನ್ನು ಬಿತ್ತಿ ಹೆಚ್ಚು ದ್ವೇಷವನ್ನು ಬೆಳೆಯುವ ಈ ಪ್ರವೃತ್ತಿಗೆ ಬಲಪಂಥೀಯ ಸರ್ಕಾರಗಳು ನೀರು ಗೊಬ್ಬರ ನೀಡತೊಡಗಿವೆ. ಸಮಾಜವನ್ನು ಹರಿದು ಹಂಚಿ ತಮ್ಮ ಅಧಿಕಾರದ ಬೇಳೆಯನ್ನು ಬೇಳಿಸಿಕೊಳ್ಳುವ ಸಮಯ ಸಾಧಕರಿವರು. ಈ ಬೆಂಕಿ ಒಮ್ಮೆ ಹೊತ್ತಿಕೊಂಡಿತೆಂದರೆ ಎಲ್ಲ ಧರ್ಮೀಯರನ್ನು ಸುಟ್ಟು ಹಾಕಲಿದೆ ಎಂಬ ಎಚ್ಚರ ಮೂಡುವುದು ತುರ್ತು ಅಗತ್ಯವಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.